ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ನಾಗಪ್ಪನವರೇ, ರಾಜ್ಯದ ಅಧ್ಯಕ್ಷರು, ರಾಜ್ಯದ ಉದ್ದಗಲಕ್ಕೆ ಮಿಂಚಿನಂತೆ ಸಂಚಾರವನ್ನು ಮಾಡಿ ಯುವಕರಲ್ಲಿ ಎಲ್ಲ ವರ್ಗದವರಲ್ಲಿ ಉತ್ಸಾಹವನ್ನು ತುಂಬಿ ಪಕ್ಷ ಸಂಘಟನೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಅಧ್ಯಕ್ಷರಾದ ವಿಜಯೇಂದ್ರ ಅವರೇ, ಕೇಂದ್ರದ ಮಾಜಿ ಸಚಿವರಾದ ಸಿದ್ದೇಶ್ವರ್ ಅವರೇ, ಮತ್ತೊಬ್ಬ ಹಿರಿಯರು ಮಾಜಿ ಸಚಿವರು ಎಸ್ ಎ ರವೀಂದ್ರನಾಥ್ ಅವರೇ, ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿ ಕಾರ್ಯವನ್ನು ನಿರ್ವಹಿಸಿದ ಹಿರಿಯರಾದ CH ಅವರೇ, ವಿಧಾನ ಪರಿಷತ್ತಿನ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಮೈತ್ರಿಕೂಟದ ಅಭ್ಯರ್ಥಿಯಾದ KM ಸುರೇಶ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದ ಕೇಶವ ಪ್ರಸಾದ್ ಅವರೇ, ಮಾಜಿ ಶಾಸಕರಾದ ಬಸವರಾಜ ನಾಯ್ಕರವರೇ, ಈ ಹಿಂದೆ ಚನ್ನಗಿರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ ಯುವ ಮುಖಂಡರಾದ ಮಾಡಾಳ್ ಮಲ್ಲಿಕಾರ್ಜುನ್ ಅವರೇ, ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರು ದಾವಣಗೆರೆ ಸ್ಪರ್ಧೆ ಮಾಡಿದ ನುಗ್ಗಿಕೆರೆ ನಾಗರಾಜ್ ಅವರೇ, ಮಾಜಿ ಅಧ್ಯಕ್ಷರಾದ ಯಶವಂತರಾವ್ ಜಾಧವ್ ಅವರೇ, ಅಂಗಡಿ ವೀರೇಶ್ ಅವರೇ, ಜೀವನ್ ಮೂರ್ತಿ ಅವರೇ, ನಮ್ಮ ಮುಖಂಡರು ಆತ್ಮೀಯರಾದ ಕಲ್ಯಾಣನವರೇ, ಪ್ರಧಾನ ಕಾರ್ಯದರ್ಶಿಗಳಾದ ಶಿವಪ್ರಸಾದ್ ಅವರೇ, ಉಪಾಧ್ಯಕ್ಷ ರಮೇಶ್ ಅವರೇ, ನಮ್ಮ ಜಿಲ್ಲೆಯ ಪ್ರಭಾರಿಗಳಾದ ಮೇಘರಾಜರವರೇ, ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಣ ಶಿವ ಅವರೇ, ಪ್ರಧಾನ ಕಾರ್ಯದರ್ಶಿಯಾದ ಪಾತಿ ವೀರೇಶ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರುವ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದ ಕಡ್ಲೆಬಾಳ್ ಧನಂಜಯ ಅವರೇ, ಅನಿಲ್ ನಾಯ್ಕರವರೇ, ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷರಾದ ಶ್ಯಾಮ್ರವರೇ, ನಮ್ಮ ಹರಿಯಾಣದ ಮುಖಂಡರು ರೈತ ನಾಯಕರಾದ ಪೂಜಾ ಚಂದ್ರಶೇಖರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಆದರಣೀಯ ಗೌರವಿತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರುಗಳೇ, ಮಾತೆಯರೇ, ಉಪಸ್ಥಿತಿರುವ ಗೌರವ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಹೆಚ್ಚು ಮಾತಾಡ್ತಕ್ಕಂಥ ಸಂದರ್ಭ ಅಂತ ನಾನು ಭಾವಿಸಿದೆ. ಈ ಹಿಂದೆ ಈ ಕ್ಷೇತ್ರದಲ್ಲಿ 8 ಬಾರಿ ಭಾರತೀಯ ಜನತಾ ಪಾರ್ಟಿಯ ಮಲ್ಲಿಕಾರ್ಜುನರು, ಕರಮಳೆ ಸಂಜೀವ್ ಶೆಟ್ಟಿ ಒಳಗೊಂಡಂತೆ ನಮ್ಮ ಶಿವೇಶ್ವರ ಅವರು ಒಳಗೊಂಡಂತೆ 8 ಬಾರಿ ಆಯ್ಕೆ, JDS 2 ಬಾರಿ. ಎಷ್ಟೋ ಬಾರಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ 5 ಜಿಲ್ಲೆಗಳ ಒಂದು ಚುನಾವಣೆ ಇದೆ. ಡಿಪಾಸಿಟ್ ಕ್ರಾಸ್ ಆಗಿರ್ತಕ್ಕಂಥ ಕ್ಷೇತ್ರ, ಪ್ರಜ್ಞಾವಂತ ಮತದಾರರು, ನಾವು ಕಾರ್ಯಕರ್ತರು, ಮುಖಂಡರು. ಸುರೇಶ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ಆದ ಒಂದು ಕೊಡುಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ವ್ಯಕ್ತಿತ್ವ ನಮಗೆಲ್ಲರಿಗೂ ಗೊತ್ತಿದೆ. ಮತದಾರರ ಬಳಿ ತೆರಳಿ ನಾವು ಮತಯಾಚನೆ ಮಾಡಬೇಕಾಗಿದೆ. ಹೊನ್ನಾಳಿ, ಚನ್ನಗಿರಿ ನಮ್ಮ ಕ್ಷೇತ್ರ ಇಲ್ಲ. ಈಗ ನಾವು DS ಶಂಕರಮೂರ್ತಿಯವರು ಸತತವಾಗಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಅಳಿಲು ಸೇವೆ ಮಾಡಬೇಕಂತ 2 ಕ್ಷೇತ್ರದಲ್ಲಿ ನಾವು ಓಡಾಟ ಮಾಡ್ತಾ ಇದ್ವಿ, ಅಭ್ಯರ್ಥಿ ಗೆಲ್ಲಿಸಿದ್ವಿ.
ನಮ್ಮ ನಾಯಕರಾದ ಯಡಿಯೂರಪ್ಪರ ನೇತೃತ್ವದಲ್ಲಿ 2 ಕ್ಷೇತ್ರ ಇಲ್ಲೇ ಇರುವ ಇಲ್ಲೇ ಶಿವಸ್ವಾಮಿಯವರ ಚುನಾವಣೆಗೆ ನಾವೆಲ್ಲ ಓಡಾಟ ಮಾಡಿದ್ವಿ. ಹಾಗಾಗಿ ನಾವು ಇಲ್ಲಿಯ ನಮ್ಮ ಜಿಲ್ಲಾಧ್ಯಕ್ಷರ ಮುಖಂಡರು ನನಗೆ ಏನು ಸೂಚನೆ ಕೊಡ್ತಾರೆ, ಕೆಲಸ ಕೊಡ್ತಾರೆ, ಕಾಯ ವಾಚ ಮನಸ್ಸನ್ನು ಪ್ರಾಮಾಣಿಕವಾಗಿ ಅಭ್ಯರ್ಥಿ ಗೆಲುವಿಗೆ ಸಂಕಲ್ಪ ಮಾಡಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭ ತಿಳಿಸ್ತಾ, ಸಮಯ ಸಾಕಷ್ಟೇ ಸುರೇಶ್ ಹೇಳಿದ್ರು. ರಾಜ್ಯದ ಅಧ್ಯಕ್ಷ ದಿನಾಂಕ ನಿಗದಿಯಾಗಿದೆ, ಚೌಟಿ ನಿಗದಿಯಾಗಿಲ್ಲ, ಭಾನುವಾರ ಸಂಜೆ ಮಾಡಿದ್ವಿ ಅಂತ ಹೇಳಿದ್ರು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮುಖಂಡರು ತಾವೆಲ್ಲ ಸೇರಿದ್ವಿ. ನಮ್ಮ ಕಣ್ಮುಂದೆ ಈ ಚುನಾವಣೆಯನ್ನು, ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಆಡಳಿತದಿಂದ ದುರುಪಯೋಗ ಮಾಡ್ಕೊಳ್ತಾರೆ, ಹಣಬಲ ತೋಳುಗಳ ನಡೆಯಲು ಯಾವುದೋ ಕಾಣಿಕೆಯಿಲ್ಲ. ಹಾಗಾಗಿ ನಾವು ಮತದಾರರ ಮನಸ್ಸನ್ನು ಮುಟ್ಟಬೇಕಾಗಿದೆ. ಈ ಕೆಲಸವನ್ನು ನಾವು ನೀವು ಒಟ್ಟಾಗಿ ಮಾಡೋಣ ಅಂತ ತಮ್ಮೆಲ್ಲರಿಗೂ ವಿನಂತಿಯನ್ನು ಮಾಡ್ತಾ, ಈಗ ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ತದೆ. ಎಲ್ಲ ಕಡೆ ನಮ್ಮ ರಾಜ್ಯದ ಅಧ್ಯಕ್ಷರು, ಕೇಂದ್ರ ಸಚಿವರುಗಳು ಚುನಾವಣೆಯಿಂದ ದೂರನ್ನು ಕೊಟ್ಟಿದ್ದಾರೆ. ನಾವು ಪ್ರತಿ ಬೂತಿಗೆ ಬಹುಶಃ ನಮ್ಮ ಕ್ಷೇತ್ರದಲ್ಲಿ BLO ಪಟ್ಟಿ ತಯಾರಾಗಿ ಮೇಲ್ರಾಜ್ ಬಂದರು. 6-7 ತಿಂಗಳಿಂದ ತಯಾರು ಮಾಡಿಬಿಟ್ಟು ಪೂರ್ವ ಮಾಡಿದ್ರು. ಕಳೆದ 1 ತಿಂಗಳಿಂದ ನಮ್ಮ BLOಗಳು ಓಡಾಟವನ್ನು ಮಾಡ್ತಾರೆ. ಕಳೆದ 8 ದಿವಸಗಳಿಂದ 245 ಬೂತ್ಗಳಲ್ಲಿ ಪ್ರವಾಸವನ್ನು ಮಾಡಿ ನಮ್ಮ ಕಾರ್ಯಕರ್ತರು, ಮುಖಂಡರು ಮತದಾರರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಮತ್ತು ಸರಳದಲ್ಲಿ 245 ಬೂತ್ಗಳಲ್ಲಿ ನಮ್ಮ BLOವನ್ನು ನಮ್ಮ ಕಾರ್ಯಕರ್ತರು ಅಪ್ಲೋಡ್ ಮಾಡಿಸಿದ್ದೀವಿ. 2ನೇ ಸುತ್ತಲ್ಲಿ ನಿನ್ನೆ ರಾತ್ರಿ 7 ಗಂಟೆಗೆ 245, ಆದರೆ ನಿನ್ನೆ ಮಧ್ಯಾಹ್ನ ವರದಿಯಲ್ಲಿ 219. ಈ ಮಾತನ್ನು ಯಾಕೆ ಅಂದರೆ, ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು, ನಾವುಗಳು ಪ್ರತಿ ಬೂತ್ನಲ್ಲಿ ಓಡಾಟ ಮಾಡಿದರೆ ಬಹುಶಃ ಕಾರ್ಯಕರ್ತರು, ಮುಖಂಡರು ಉತ್ಸಾಹ ಬರುತ್ತೆ. ಹಾಗಾಗಿ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ರಾಜ್ಯದ ಅಧ್ಯಕ್ಷ ಅಪೇಕ್ಷೆ ಇದೆ, ಇದನ್ನು ನಮ್ಮ ರಾಷ್ಟ್ರೀಯ ನಾಯಕರ ಅಪೇಕ್ಷೆ ಇದೆ. ಏನು SIR ಇದನ್ನು ಪ್ರತಿ ಬೂತ್ಗೆ ನಾವು ತೆರಳಿದ್ರೆ ಅಲ್ಲಿ ಸಂಘಟನೆ ಆಗುತ್ತೆ ಮತ್ತು ಯಾರನ್ನು ಬಿಡಬೇಕಂತ ಗೊತ್ತಾಗ ಹಾಗೆ ಓಡಾಟ ಮಾಡಬೇಕಂತೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ತಾ, ಮತ್ತೊಮ್ಮೆ ಸುರೇಶ್ ಅವರ ಗೆಲುವಿಗೆ ನಾವೆಲ್ಲ ಹೋರಾಟ ಮಾಡಿ ಅತಿ ಹೆಚ್ಚಿನ ಮತವನ್ನು ಗೆಲ್ಲಿಸೋದಕ್ಕೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭ ವಿನಂತಿಯನ್ನು ಮಾಡ್ತಾ, ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ವೇದಿಕೆ ಮೂಲಕ ಎಲ್ಲ ಮುಖಂಡರು, ಉಪಸ್ಥಿತಿರುವ ತಮ್ಮೆಲ್ಲರಿಗೂ, ಮಾಧ್ಯಮರು, ಕಾರ್ಯಕರ್ತ ಬಂಧುಗಳಿಗೂ, ಮಾಧ್ಯಮ ಸ್ನೇಹಿತರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಶುಭವಾಗಲಿ. ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.